ನೀವು ರಂಗಭೂಮಿ ಜೊತೆಗೆ ಈಗ ಸಿನಿಮಾದಲ್ಲೂ ಕೂಡ ಸಕ್ರಿಯರಾಗಿರ್ತಕ್ಕಂಥದ್ದು. ಮತ್ತೆ ಬಣ್ಣ ಹಚ್ಚಬೇಕು ಅಂತ ಯಾಕೆ ಅನಿಸ್ತು? ಮಕ್ಕಳು ಬೇಡ ಅಂದ್ರ ಅಥವಾ ಹೇಗೆ ಅಂತ? ಇಲ್ಲಪ್ಪ, ಅವ್ರು ಬಣ್ಣ ಹಚ್ಚೋದಕ್ಕೆ ಯಾವತ್ತೂ ಬೇಡ ಅನ್ನೋದಿಲ್ಲ. ಸೀರಿಯಲ್ಗಳಿಗೆ ಬಂದರೆ ಮಾಡು ಅಂತಾರೆ, ಯಾವುದರ ಇವೆಂಟ್ ಪ್ರೋಗ್ರಾಮ್ ಬಂದರೆ ಮಾಡೋದು. ಅಥವಾ ರಂಗಭೂಮಿ, ನಾನು ಪುಟ್ಟರಾಜ ಗವಾಯಿಗಳು ಪಾಠ ಮಾಡ್ತೀನಿ, ಗದಗಿನ ಪುಟ್ಟರಾಜ ಗವಾಯಿಗಳು. ಆ ನಾಟಕ ಬಂದರೂ ಎಲ್ಲ ಮಡಿವಂತಿಕೆಯಿಂದ ಮಾಡಬೇಕು. ಅದು ನನಗೆ ಒಲ್ದು ಬಂದಿದೆ ಆ ದೇವರು. ಸೊ ಹಾಗಾಗಿ ಆ ಪಾತ್ರ ಮಾಡ್ತೀನಿ ಅಂತಂದರೆ ಅವರೇ, ಅಮ್ಮ ಡ್ರೈವರ್ ಇದ್ದಾರಾ, ಅಮ್ಮ ಜೊತೆಗೆ ಯಾರು ಅಸಿಸ್ಟೆಂಟ್ ಇದ್ದಾರಾ, ನಿನ್ನ ಬಟ್ಟೆ ಎಲ್ಲ ಐರನ್ ಮಾಡಿಸಿದೀಯಾ, ನೀನು ಮತ್ತೆ ಆ ಪರಕಾಯಿ ಪ್ರವೇಶ ಮಾಡಿದ್ಮೇಲೆ ಮಾತಾಡ್ಸೋದು ಕಷ್ಟ ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಇವತ್ತು ನನ್ನ ದೇವರು ಸೀರಿಯಲ್ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಸೀರಿಯಲ್ನ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಇದು ಒಂದು ದೊಡ್ಡ ಮನೆತನದ ಪಾತ್ರ. ಇದು ಆ ಮನೆತನದಲ್ಲಿ ಎಲ್ಲ ಹೇಗೆ ನಿಭಾಯಿಸಬೇಕು, ಮಗನಿಗೆ ಏನು ತೊಂದರೆ ಆಗ್ತಾಯಿದೆ, ಆಮೇಲೆ ಜನಗಳಿಂದ ಏನು ತೊಂದರೆ ಆಗ್ತಾ, ಆ ಊರಿಗೆ ಬ್ರಹ್ಮಪುತ್ರಕ್ಕೆ ಅವನು ದೊಡ್ಡ ಯಜಮಾನ ಮನುಷ್ಯ, ಆ ಯಜಮಾನನ ತಾಯಿ ಇನ್ನೂ ಯಜಮಾನ ಇರ್ತಾಳೆ. ಸೊ ಅಂಥ ಒಂದು ರಾಜಮಾತೆ ಪಾತ್ರ ಕೊಟ್ಟಿದ್ದಾರೆ. ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಬೇಕು ಮತ್ತು ಜನಗಳ ಮನಸ್ಸಿಗೆ ಮುಟ್ಟಿಸ್ಬೇಕು, ಅದು ನನ್ನ ಕರ್ತವ್ಯ. ಸಿಂಧೂರ ಲಕ್ಷ್ಮಣ ನಾಟಕ ಅಪ್ಪಾಜಿ ಇದ್ದ ಅಂದರೆ ಸುಧೀರ್ ಅವರಿದ್ದಾಗಲೇ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿತ್ತು. ಇವತ್ತು ಅದೇ ಮಾಡಬೇಕು ಸಿನಿಮಾ, ಅದೇ ಹೆಸರಲ್ಲಿ ಸಿನಿಮಾ ಮಾಡಬೇಕು ಅನ್ನೋದು ತರುಣ್ ಅವರ ಕನಸು. ಹೆಸ್ರಲ್ಲಲ್ಲ, ಆ ಸ್ಟೋರಿನೇ ಮಾಡಬೇಕು ಅಂತ ಹೇಳಿ ಸ್ಕ್ರೀನ್ ಪ್ಲೇ ಅದು ಇದು ಏನೋ ರೆಡಿ ಮಾಡ್ತಾ ಇದ್ದಾರೆ. ಓಕೆ, KLE ಕಾಲೇಜ್ನಲ್ಲಿ ಓದಿ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಇದ್ದವರು ಮಗ, ಸೊ ಸಿನಿಮಾದಲ್ಲಿ ಇಷ್ಟು ದೊಡ್ಡ ಡೈರೆಕ್ಟ್ರಾಗಿ ಗುರುತಿಸ್ಕೊಳ್ತಾರೆ ಅಂತ ಕನಸಲ್ಲೂ ಅಂದ್ಕೊಂಡಿಲ್ಲ. ನಮ್ಮ ತರುಣ್ ಇಷ್ಟು ದೊಡ್ಡ ಡೈರೆಕ್ಟರ್ ಆಗ್ತಾರೆ, ನಮ್ಮ ನಂದ ಇಷ್ಟು ದೊಡ್ಡ ಡೈರೆಕ್ಟರ್ ಆಗ್ತಾರೆ, ಇವರು ಕರ್ನಾಟಕದ 6 ಕೋಟಿ ಕನ್ನಡಿಗರಿಗೆ ಪಾತ್ರರಾಗ್ತಾರಂತ ನಾನು ಕನಸಲ್ಲೂ ಅಂದ್ಕೊಂಡಿರೋವಳ. ಅವ್ರ ಆಶೀರ್ವಾದನೇ ಇವತ್ತು ಅವರಿಗೆ. ಆದರೆ ಆ ಕನ್ನಡಿಗರು ಹಾಕಿರೋ ಅನ್ನ ಏನಿದೆ, ಆ ಬ್ಲಡ್ಡಲ್ಲಿ ಇದೆಯಲ್ಲ, ಆ ಬ್ಲಡ್ಡಿನ ಋಣ ತೀರಿಸೋವಂಥ ಸಮಯ ಬಂತವರಿಗೆ. ಒಳ್ಳೆ ಸಿನಿಮಾಗಳನ್ನು ಕೊಟ್ಟರು, ಅವರ ಮನ ಮುಟ್ಟುವಂತೆ ಕೊಟ್ಟರು ಅಂತ ಸಂತೋಷ ಅಷ್ಟೇ. 3 ಹ್ಯಾಟ್ರಿಕ್ ಸಿನಿಮಾ ಕೊಟ್ಟಿದ್ದಾರೆ ಕಾಟೇರವರೆಗೂ. ನೆಕ್ಸ್ಟ್ ಸಿನಿಮಾ ಯಾವುದು ಅನ್ನುವಂಥ ಕ್ಯೂರಿಯಾಸಿಟಿ ಮಧ್ಯೆ 2-3 ಪಿಕ್ಚರ್ಗಳಿದ್ದಾವೆ ಈಗ ಅವನಿಗೆ. ಅದೇ ಲಕ್ಷ್ಮಣ ಒಂದು ಹೈಲೈಟ್ ಆಗಿದೆ, ಹೈಲೈಟ್ ಮಾಡ್ತಾ ಇದ್ದಾರೆ. ಇನ್ನೂ 2 ಸಿನಿಮಾಗಳಿದ್ದಾವೆ. ಶರಣಂದು ಒಂದು ಮಾಡ್ತಾ ಇದ್ದಾರೆ, ಸುದೀಪ್ ಸರ್ದು ಮಾಡ್ತಾ ಇದ್ದಾರೆ, ಮತ್ತು ಯಾವುದೋ ಒಂದು ಪಿಕ್ಚರ್ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದಿಷ್ಟು ಮಾಲತಿ ಸುಧೀರ್ ಅವರ ಮಾತುಗಳಾಗಿತ್ತು. ಅವ್ರ ಕನಸು ಈಡೇರ್ತದೆ. ಜೊತೆಗೆ ನನ್ನ ದೇವರು ಸೀರಿಯಲ್ನಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಾರೆ, ಅದು ರಾಜಮಾತೆ ಅಂತ. ಸೊ ಇವತ್ತದು ಹೊಸ ಸೀರಿಯಲ್ ಅನೌನ್ಸ್ಮೆಂಟ್ ಆಯಿತು. ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು, ಮಗನ ಮದುವೆ ಬಗ್ಗೆ ಕೂಡ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಬಿಚ್ಚಿಕೊಟ್ರು. ಇದಾಗಿತ್ತು ಇವತ್ತಿನ ವಿಶೇಷ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.